ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಸಾಸಿವೆ ಮತ್ತು ಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದ್ರ ಜೊತೆಗೆ ಕಾಯಿ ಚಟ್ನಿ ಇಲ್ಲಾಂದ್ರೂ ಪರವಾಗಿಲ್ಲ, ಹಂಗೆ ತಿನ್ಬೋದು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ತುಂಬ, ಯಾಕೆಂದರೆ ಇದು ಅಮ್ಮ ಅಜ್ಜಿ ಕಾಲದಿಂದನೂ ಮಾಡ್ಕೊಬಂದಿದ್ದಾರೆ. ಇವತ್ತು ನಾನು ಮಾಡಿದ್ದೀನಿ ಅಷ್ಟೇ. ಇವಾಗ ಒಗ್ಗರಣೆಗೆ ಏನು ಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ. ಇವಾಗ ರುಬ್ಬಕ್ಕೆ ಏನು ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಾಯಿ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಬೆಲ್ಲ, ಜೀರಿಗೆ, ಒಂದು ಸ್ವಲ್ಪ ಇಂಗು. ಇದನ್ನು ನಿಮಗೆ ಇವಾಗ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಗೋಡಂಬಿ, ಒಂಚೂರು ಕಡಲೆಬೀಜ, ಹುಣ್ಸೆಹಣ್ಣು ನೆನೆಸ್ಬೇಕು. ಒಗ್ಗರಣೆಗೆ ಮೆಣ್ಸಿನ್ಕಾಯಿ ಎತ್ತು ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಕ್ಕೆ ನಾನು ಇವಾಗ ಮೇಯ್ನ್ ಸಾಸಿವೆನೇ ಇರೋದು, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ನಿಮಗೆ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಯಾರು ತೊಗೋಬೋದು ಫುಲ್ಲು, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಯಾರು ತೊಗೋಬೋದು. ನಾನು 2 ಸ್ವಲ್ಪ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಮತ್ತು ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ, ಕರಿಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಇಂಗು ಹಾಕ್ಕೊಂಡು ರುಬ್ಬೋಣ. ಆಮೇಲೆ ಬೆಲ್ಲನೂ ಅದ್ರ ಜೊತೆಗೆ ನಾನು ಆ್ಯಡ್ ಮಾಡಿದ್ದೀನಿ. ಬೆಲ್ಲ ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಬೇಡ ಅಂದರೆ ಬೇಡ. ಸ್ವಲ್ಪ ಹಿಂಗೆ ಹಾಕಿದ್ದೀನಿ, 1-2 ಚಿಟಿಕೆಯಷ್ಟು. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಅಷ್ಟು ನುಣ್ಣಗಲ್ಲ, ಅಷ್ಟು ತರ್ತರಾಗಿವಲ್ಲ, ಒಂದು ಮೀಡಿಯಮ್ ಆಗಿರಬೇಕು, ರುಬ್ಕೊಂಡು ಬರೋಣ. ಅಷ್ಟೊತ್ತಿಗೆ ನಾನು ಹುಣ್ಸೆಹಣ್ಣು ಒಂದು ಸ್ವಲ್ಪ ನೆನೆಸಿದ್ದೀನಿ. ಇದಕ್ಕೆ ನಿಂಬೆಹಣ್ಣಾದರೂ ಹಾಕೋಬೋದು, ಹುಣ್ಸೆಹಣ್ಣು ರಸನಾದರೂ ಹಾಕೋಬೋದು. ನಾನು ನಿಂಬೆಹಣ್ಣು ಬೇಡ ನೋಡೋಣ ಅಂದ್ಬಿಟ್ಟು ನಾನು ಹುಣ್ಸೆಹಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅಮ್ಮವರೆಲ್ಲ ಹುಣ್ಸೆಹಣ್ಣೆ ಹಾಕತ್ತಿದ್ರಲ್ವ, ಅದಕ್ಕೆ. ಇವಾಗ ನೋಡಿ ನಾನು ಈ ಥರ ರುಬ್ಬಿದ್ದೀನಿ. ಇಷ್ಟಿದ್ರೆ ಸಾಕು. ಇವಾಗ ಬಾಣಲೆಗೆ ಎಣ್ಣೆ ಹಾಕೋಣ. ಒಂದು 5-6 ಸ್ಪೂನ್ಗಿಂತ ಜಾಸ್ತಿನೇ ಹಾಕಿದ್ದೀನಿ ನಾನು, ಯಾಕೆಂದರೆ ಒಂದು 5-6 ಜನಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಎಣ್ಣೆ ಕಾಯ್ದಾದ್ಮೇಲೆ ಈ ಕಡಲೆಬೀಜ ಮತ್ತು ಗೋಡಂಬಿ ಹಾಕ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ. ಎತ್ತಿಟ್ಕೊಂಡು ಆಮೇಲೆ ಕೊನೆಗೆ ಹಾಕಿದ್ರೆ, ಇವಾಗಲೇ ಹಾಕಿದ್ರೆ ಹುಣಸೆ ಎಲ್ಲ ಬಿಟ್ಟಿರ್ತೀವಲ್ಲ, ಅದು ಮೆತ್ತಗಾಗ್ಬಿಡುತ್ತೆ ಅಂತ ಅಷ್ಟೇ. ಇದನ್ನು ಚೆನ್ನಾಗಿ ಕೆಂಪಾಳ ಉರಿಯೋಣ ಎಣ್ಣೆಲ್ಲೇ. ಇದು 3/4% ಆದಮೇಲೆ ನಾವು ಗೋಡಂಬಿ ಹಾಕೋಣ. ನೋಡಿ ಈ ಥರ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಇದಾಗಿದೆ. ಜಾಸ್ತಿ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಇಷ್ಟಾಗಿದೆ. ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಎಣ್ಣೆಗೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳೋಣ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ಆಗಾದ್ಮೇಲೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ, ಅದನ್ನು ಅರಿಶಿನ ಹಾಕೋಣ ಅರಿಶಿನ ಹಾಕಿ ಅದನ್ನು ಒಂಚೂರು ಫ್ರೈ ಮಾಡೋಣ. ಇವಾಗ ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ. ಇದು ನೀಟಾಗಿ ಅದು ನೀರಿನಂಶ ಎಲ್ಲ ಹೋಗಬೇಕು, ಅದು ಸ್ಮೆಲ್ಲೆಲ್ಲ ಹೋಗಬೇಕು. ಆವಾಗ ನಾವು ನೀಟಾಗಿ ಇದು ಮಾಡ್ಕೋಬೇಕು. ಫಸ್ಟೇ ನೀವು ರೆಡಿ ಮಾಡ್ಕೊಂಡು ಅನ್ನ ಕಲಸಿದ್ರೆ ಚೆನ್ನಾಗಿರಲ್ಲ, ಒಂಥರ ಹೊಡಿತಾ ಇರ್ತೈತೆ. ಅದು ಫುಲ್ ನೀಟಾಗಿ ಎಣ್ಣೆ ಬಿಡ್ಕೋಬೇಕು ಆ ಮಸಾಲೆಯಲ್ಲಿ. ಇವಾಗ ಎಲ್ಲ ಆಗಿದೆ. ಒಂಚೂರು ಒಂದು 3-4 ಸ್ಪೂನಷ್ಟು ನಾನು ಹುಣಸೆ ರಸ ಬಿಡ್ಕೊತಾ ಇದ್ದೀನಿ. ನಿಮ್ಗೆ ಹುಳಿಗೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಹಾಕಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ಲು ಬೇಯಕ್ಕೆ ಬಿಡೋಣ, ಅಂದರೆ ಎಣ್ಣೆಲ್ಲೇ. ಇವಾಗ ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ಇವಾಗಲೇ ಹಾಕ್ಬಿಡಿ. ನಾನು 1.5 ಸ್ಪೂನಷ್ಟು ಹಾಕಿದ್ದೀನಿ, ಯಾಕೆಂದರೆ ಅನ್ನಕ್ಕೂ ನಾನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ನೀವು ಬೇಕು ಅಂದರೆ ಉಪ್ಪು ಹಾಕಿ ಸ್ವಲ್ಪ. ನೋಡಿ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊತಾ ಇದೆ. ಈ ಥರ ಚೆನ್ನಾಗಿ ಎಣ್ಣೆ ಬಿಡ್ಕೋಬೇಕು ಮಸಾಲೆಯಿಂದ, ಆವಾಗ ಇದು ಆಗಿದೆ ಅಂತ. ನೋಡಿ ಇವಾಗ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಆ ನೀರು ಎಲ್ಲ ಹೋಗಿದೆ. ಇವಾಗ ನಾವೇನು ಇದು ಮಾಡಿಟ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಕಡಲೆಬೀಜ ಮತ್ತು ಗೋಡಂಬಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಯಾವಾಗಲೂ ಚಿತ್ರಾನ್ನ, ಪುಳಿಯೋಗರೆ, ಮಾಮೂಲಿ ಲೆಮನ್ ಚಿತ್ರಾನ್ನ ಅದೆಲ್ಲರೂ ಮಾಡೇ ಮಾಡ್ತೀವಿ. ಈ ಸಲ
ಮಸಾಲೆ ಚಿತ್ರಾನ್ನದಲ್ಲಿ ನಾನು ಚಕ್ಕೆ ಲವಂಗ ಎಲ್ಲ ಏನು ಹಾಕಿಲ್ಲ, ಬರೀ ಇದೇ ಹಾಕಿರೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದ್ಸಲ ಟೇಸ್ಟ್ ಮಾಡಿ, ಯಾಕೆಂದರೆ ಇದು ಅಮ್ಮನ ಕಾಲದಿಂದನೂ ಮಾಡ್ಕೊಬಂದಿದ್ದಾರೆ ಅಷ್ಟೇ. ಎಲ್ಲರೂ ಮಾಡ್ತಾರೆ, ಈ ಥರನೂ ಒಂದ್ಸಲ ಮಾಡ್ಕೊಂಡು ತಿಂದಿನಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಅನ್ನ ಮಾಡ್ಕೊಂಡಿದ್ನಲ್ಲ, ಉದ್ದುದ್ರಾಗಿ ಇವಾಗ ನೀಟಾಗಿ ಬಾಣಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉದ್ದುದ್ರಾಗಿ ಮಾಡ್ಕೋಬೇಕು, ಯಾಕಂದರೆ ಮುದ್ದೆ ಆದರೆ ಚೆನ್ನಾಗಿರಲ್ಲ. ನೋಡಿ, ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಗೆ ಮತ್ತು ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಕೊನೆಗೆ ಕೊತ್ತಂಬರಿ, ಪುದೀನ ಇದ್ದರೆ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಪುದೀನ ಹಾಕಿದ್ದೀನಿ ಲಾಸ್ಟಿಗೆ. ನೀವು ಕೊತ್ತಂಬರಿನ ಇದ್ರೆ ಹಾಕಿ, ಇಲ್ಲ ಪುದೀನ ಇದ್ರೂ ಹಾಕಿ. ಇವಾಗ ನೋಡಿ ನೀಟಾಗಿ ಆಗಿದೆ ಎಲ್ಲ. ಇವಾಗ ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೋಡಿ, ತುಂಬ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಹದವಾಗಿ ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಒಂದು ಸಲ ಮಾಡಿ ಹೇಗಿದೆ ಅಂತ ಹೇಳಿ, ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು, ಯಾಕೆಂದರೆ ಅಮ್ಮ ಅಜ್ಜಿ ಕಾಲದಿಂದ ಮಾಡಿರೋದು. ಊಟ ತಿಂಡಿ ಏನೇ ಆಗಿರಲಿ ತುಂಬ ಚೆನ್ನಾಗಿ ಬಂದಿರ್ತೈತೆ, ಯಾಕೆಂದರೆ ಅಷ್ಟು ಕೈಗುಣ ಅವಾಗ ಚೆನ್ನಾಗಿರ್ತಿತ್ತು. ಆಮೇಲೆ ಫುಡ್ಡು ಅವಾಗ ಅಷ್ಟೇ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ